ಗೈಸ್, ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ಲಿ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿದ್ದೀರಾ, 2 ಸೈಡೆಡ್ ಲವರ್ಸ್ ಇದ್ದೀರಾ, ಮದುವೆ ಆಗಿದ್ದೀರಾ ಅಂತ ಅಂದರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ನೀವು ಇಷ್ಟಪಡ್ತಾ ಇದ್ರಲ್ಲ ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ಏನು, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಆ್ಯಂಡ್ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಈ ಒಂದು ವಿಡಿಯೋನಲ್ಲಿರುತ್ತೆ. ಸೊ ತುಂಬ ಜನ ಮದುವೆ ಆಗಿರೋರು ವಿಡಿಯೋನ ಕೇಳ್ತೀರಾ, ಲೈಕ್ ಹಸ್ಬೆಂಡ್ ವೈಫ್ಗೆ ವಿಡಿಯೋನೇ ಮಾಡಲ್ಲ ನೀವು ಅಂತ. ಈ ಒಂದು ವಿಡಿಯೋ ಮದುವೆ ಆಗಿರೋರ್ಗೂ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿದ್ದು ನಿಮ್ಮ ಇಬ್ಬರ ಜೊತೆಗೆ ಪ್ರೀತಿ ಇದೆ ಅಂದರೆ ಈ ಒಂದು ವಿಡಿಯೋ ನಿಮಗೂ ರೆಸೊನೇಟ್ ಆಗುತ್ತೆ. ಓಕೆ, ಸೊ 2 ಸೈಡೆಡ್ ಲವರ್ಸ್ ಯಾರಿದ್ದೀರಾ ಮತ್ತು ಮದುವೆ ಯಾರಾಗಿದ್ದೀರಾ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ಏನು ಅಂತ ನಾನು ಆಗಲೇ ಹೇಳಿದ್ದೀನಿ. ನಿಮ್ಮ ಪರ್ಸನ್ ಅವರ ಮನಸ್ಸಿನ ಮಾತು, ಈ ಒಂದು ಕನೆಕ್ಷನ್, ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಸಂಬಂಧಕ್ಕೆ ಏನಿದೆ ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟು ವಿ ಕ್ಯಾನ್ ಸ್ಟಾರ್ಟ್ ವಿತ್ ಟ್ಯಾರೋನಲ್ಲಿ ಏನು ಬರುತ್ತೆ, ಆಮೇಲೆ ನೋಡೋಣ ಏಂಜಲ್ಸ್ ಗೈಡೆನ್ಸ್ ಏನಿರುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ 6 ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಓಕೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ್ಯಕ್ಚುಲಿ 6 ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ, ಓ ಹೈ ಪ್ರಿಸ್ಟ್ರೆಸ್, 2 ಆಫ್ ಕಪ್ಸ್ ಆ್ಯಂಡ್ ಚಾರಿಯಟ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂತ ಅಂದರೆ, ಸೊ ನಿಮ್ಮ ಪಾರ್ಟ್ನರ್, ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ನೀವು ಯಾರ ಜೊತೆಗಿದ್ದೀರಾ ಕರೆಂಟ್ಲಿ, ಈ ಒಂದು ವ್ಯಕ್ತಿ ನಿಮ್ಮನ್ನು ತುಂಬ 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 ಪ್ರೀತಿ ಮಾಡ್ತಾ ಇದ್ದಾರೆ. ತುಂಬಾ ಪ್ರೀತಿ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಮೇನ್ ಥಿಂಗ್, ನೀವು ಅವ್ರನ್ನ ಎಲ್ಲೋ ಒಂದು ಕಡೆ ತುಂಬಾ ಟ್ರಸ್ಟ್ ಮಾಡ್ತಾ ಇಲ್ಲ, ಬಿಲೀವ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅವ್ರು ನನ್ನ ನಿಜವಾಗ್ಲೂ ಇಷ್ಟಪಡ್ತಾರಾ, ನನ್ನ ನಿಜವಾಗ್ಲೂ ಅವ್ರು ನನ್ನ ಪ್ರೀತಿಸ್ತಾ ಇದ್ದೀರಾ ಅನ್ನೋದು ನಿಮಗೆ ಡೌಟ್ ಆಗ್ತಾ ಇದೆ ಅಂತ ಅಂದರೆ ಗೈಸ್, ಈ ಒಂದು ವಿಡಿಯೋ ನಿಮಗಾಗಿ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರೇನೆಲ್ಲ ಇವತ್ತು ವರ್ಕ್ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಕಷ್ಟಪಟ್ಟು ಏನು ದುಡಿತಾ ಇದ್ದಾರೆ, ಅದೆಲ್ಲವೂ ಕೂಡ ನಿಮಗಾಗಿ, ಬೇರೆ ಯಾರಿಗೂ ಅಲ್ಲ, ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಸಂಬಂಧಕ್ಕೋಸ್ಕರ ಈ ಒಂದು ವ್ಯಕ್ತಿ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಆ್ಯಂಡ್ ಈ ಒಂದು ವ್ಯಕ್ತಿ ನಿಜವಾಗ್ಲೂ ಲಾಯಲ್ ಆಗಿದ್ದಾರೆ, ಆನೆಸ್ಟ್ ಆಗಿದ್ದಾರೆ. ನಿಮ್ಗೇನಾದರೂ ತುಂಬ ಡೌಟ್ ಇದೆ ಅಂತ ನನಗೆ ಗೊತ್ತಾಗ್ತಿದೆ ಇಲ್ಲಿ. ಯಾಕಂತಂದರೆ ನಿಮ್ಮ ಪಾರ್ಟ್ನರು, ನಿಮ್ಮ ಪಾರ್ಟ್ನರ್ ಆ್ಯಕ್ಚುಲಿ ತುಂಬ ಜನಗಳನ್ನ ಭೇಟಿ ಮಾಡ್ತಿರ್ತಾರೆ. ಅಂದರೆ ಅವರ ಪ್ರೊಫೆಷ್ನಲ್ ಇರೋದೇ ಹಾಗೆ, ತುಂಬ ಜನಗಳನ್ನ ಭೇಟಿ ಮಾಡ್ತಾರೆ, ನೋಡ್ತಿರ್ತಾರೆ. ಅವ್ರನ್ನೆಲ್ಲರ ಮೇಲೂ ಅಟ್ರಾಕ್ಟ್ ಆಗಿಬಿಡ್ತಾರೆ ನಮ್ಮ ಪಾರ್ಟ್ನರ್ ಅಂತ ನಿಮಗೆ ತುಂಬ ಡೌಟ್ ಇದೆ ಆ್ಯಕ್ಚುಲಿ. ಸೊ ಆ ಥರ ಎಲ್ಲ ಒಂದು ವ್ಯಕ್ತಿ ಆ ಥರದಕ್ಕೆಲ್ಲ ಅವ್ರು ಅಟ್ರಾಕ್ಟೇ ಆಗಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಆಗಿದ್ದಾರೆ, ನಿಮಗೂ ಅವರು ನಿಯತ್ತಾಗಿದ್ದಾರೆ, ಲಾಯಲ್ ಆಗಿದ್ದಾರೆ, ಆನೆಸ್ಟಿ ಆಗಿದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಪ್ರೀತಿಸ್ತಾ ಇದ್ದಾರೆ, ನಿಮಗೆ ಅಂತ ಅವ್ರ ಲೈಫ್ನ ಮುಡಿಪಾಗಿಟ್ಟಿದ್ದಾರೆ, ಇದು ನಾನು ಹೇಳ್ಬೋದು. ಯಾಕಂತಂದರೆ ಈ ಒಂದು ವ್ಯಕ್ತಿನ ನೋಡಿದಾಗ ನಿಮಗೆ ಫೀಲ್ ಆಗ್ಬೋದು, ಲೈಕ್ ನನ್ನ ವ್ಯಕ್ತಿ ನೋಡೋಕೆ ಚೆನ್ನಾಗಿದ್ದಾರೆ, ಅವ್ರು ಮಾತಾಡೋ ಸ್ಟೈಲ್ ಚೆನ್ನಾಗಿರುತ್ತೆ, ಅವ್ರು ಹಾಕೋ ಬಟ್ಟೆಗಳು ಚೆನ್ನಾಗಿರುತ್ತೆ. ಸೊ ನನ್ನ ವ್ಯಕ್ತಿನ ನೋಡಿ ಅಟ್ರಾಕ್ಟ್ ಆಗಲ್ವ ಯಾರು ಅಂತಂದರೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಬಟ್ ನಿಮ್ಮ ಪಾರ್ಟ್ನರ್ ಅವರ ಮೈಂಡ್ಗೆ, ಅವರ ಹೃದಯಕ್ಕೆ ಹೇಳಿಬಿಟ್ಟಿದ್ದಾರೆ, ನನ್ನ ಲೈಫಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಆ ಒಂದು ವ್ಯಕ್ತಿನ ಬಿಟ್ಟು ನಾನು ಯಾರನ್ನೂ ಕೂಡ ನೋಡೋಕ್ಕಾಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ನಂಬಲ್ಲ. ಸೊ ಈ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್, 2 ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತು ಕಿಂಗ್ ಆಫ್ ವ್ಯಾಂಡ್ಸ್, 2 ಕಿಂಗ್ ಎನರ್ಜಿ ಕಾರ್ಡೇ ಬರ್ತಾ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಕೇರ್ ಮಾಡ್ತಾರೆ. ನೀವು ಅಂತ ಬಂದಾಗ ತುಂಬಾ ಎಮೋಷ್ನಲ್ ಆಗ್ತಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮಗೆ ತುಂಬ ಬೇಗ ಫಿಸಿಕಲ್ ಅಟ್ರಾಕ್ಟ್ ಆಗ್ತಾರೆ. ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಐ ಪ್ರೆಸ್ಟೆಸ್ ಇದೆ. ಒಂದು ವ್ಯಕ್ತಿ ಯಾವಾಗಲೂ ಕಾಮ್ ಆಗಿರಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಮೇ ಬಿ ಈ ಒಂದು ವ್ಯಕ್ತಿ ತುಂಬಾ ಶಾರ್ಟ್ ಟೆಂಪರ್ ಇದ್ದಾರೆ. ಸೊ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಇವರ ಮೇನ್ ಏಮ್ ಆಗಿದೆ. ಆದರೆ ನೀವು ಅವ್ರ ಲೈಫಲ್ಲಿ ಖುಷಿಯಾಗಿರಬೇಕು, ನೀವು ಸಂತೋಷವಾಗಿರಬೇಕು. ನಾನು ಖುಷಿಯಾಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಖುಷಿಯಾಗಿರಬೇಕು ಅನ್ನೋದು ಇವರ ಒಂದು ಹೇಮ್ ಆಗಿದೆ ಅವರ ಲೈಫಲ್ಲಿ. ಆ್ಯಂಡ್ ನೀವು ಅವ್ರನ್ನ ತುಂಬ ನಂಬಿದ್ದೀರಾ, ಆ ಒಂದು ವ್ಯಕ್ತಿಗೆ ಅದು ಗೊತ್ತಿದೆ. ಸೊ ನೀವು ಎಷ್ಟೇ ಡೌಟ್ ಪಡ್ಬೋದು, ಬಟ್ ಈ ಒಂದು ವ್ಯಕ್ತಿ ಮೇಲೆ ನೀವು ತುಂಬ ನಂಬಿಕೆ ಬೆಳೆಸ್ಕೊಳ್ಬೇಕು. ಆ್ಯಂಡ್ ಅದ್ರ ಜೊತೆಗೆ ಒಂದು ವ್ಯಕ್ತಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಈ ಒಂದು ವ್ಯಕ್ತಿನ ನೀವು ಬಿಲೀವ್ ಮಾಡಬೇಕು, ಟ್ರಸ್ಟ್ ಮಾಡಬೇಕು. ಆ್ಯಂಡ್ ಅವರು ನಿಮ್ಮನ್ನ ತುಂಬಾ ನಂಬಿದ್ದಾರೆ.
ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಒಂದು ಪೊಸೆಸಿವ್ನೆಸ್, ನಿಮ್ಮ ಸೆಲ್ಫಿಶ್ನೆಸ್ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಆ್ಯಂಡ್ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್. ಅಂದರೆ ಅವ್ರು ನಿಮ್ಮನ್ನ ಫಸ್ಟು ಪ್ರಿಯಾರಿಟಿನಲ್ಲಿ ಇಟ್ಟಿದ್ದಾರೆ. ಅವ್ರ ಲೈಫಲ್ಲಿ ಏನೇ ಆಗಿರ್ಬೋದು, ಏನೇ ಆಗ್ಬೋದು, ಬಟ್ ಅವರು ನಿಮ್ಮನ್ನ ಫಸ್ಟು ಪ್ರಿಯಾರಿಟಿನಲ್ಲಿ ಇಟ್ಟಿದ್ದಾರೆ. ಫಸ್ಟು ಅಂತ ಬಂದಾಗ ಅವ್ರ ತಲೆಗೆ ನಿಮ್ಮ ಹೆಸರು ಬರುತ್ತೆ. ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ನನ್ನ ಲೈಫಲ್ಲಿ ಇವತ್ತು ಏನು ಮಾಡಬೇಕು, ಅದು ಇವ್ರಿಗೋಸ್ಕರ ಮಾಡಬೇಕು ಆ್ಯಂಡ್ ಜೊತೆಗೆ ಫ್ಯಾಮಿಲಿಗೋಸ್ಕರ ಮಾಡಬೇಕು, ಇದಕ್ಕೋಸ್ಕರ ಅವರು ಹೋರಾಟ ಮಾಡ್ತಿದ್ದಾರೆ. ಬಿಟ್ಟರೆ ಅವರ ಒಂದು ಇಂಟೆನ್ಷನಲ್ಲಿ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯ ಇಲ್ಲ. ತುಂಬಾ ಪಾಸಿಟಿವ್ ಆಗಿದ್ದಾರೆ, ತುಂಬಾ ಬಿಲೀವ್ ಮಾಡ್ತಿದ್ದಾರೆ, ಬ್ಲೈಂಡಾಗಿ ನಿಮ್ಮನ್ನ ನಂಬ್ತಾರೆ. ಆ್ಯಂಡ್ ಇನ್ ದ ಸೇಮ್ ವೇ ನೀವು ಕೂಡ ಅವ್ರನ್ನ ಅಷ್ಟೇ ಬಿಲೀವ್ ಮಾಡಬೇಕು, ಟ್ರಸ್ಟ್ ಮಾಡಬೇಕು. ಯಾವಾಗಲೂ ಕೂಡ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಹೇಗೆ ಸಾಧ್ಯ ಆಗುತ್ತೋ ಅದೇ ರೀತಿ ನೀವೊಂದು ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ಬಿಲೀವ್ ಮಾಡ್ತಿದ್ದಾರೆ ಅಂತ ಹೇಳುವಾಗ ನೀವು ಕೂಡ ಅಷ್ಟೇ ಅವರ ಮೇಲೆ ಬಿಲೀವ್ ಮಾಡಬೇಕು. ಸೊ ಇಲ್ಲಿ ಪ್ರೀತಿ ಇದೆ, ನಂಬಿಕೆ ಕಳ್ಕೊತಾ ಇದ್ರೆ ನಿಮ್ಮ ಪಾರ್ಟ್ನರ್ ಮೇಲೆ, ಪ್ಲೀಸ್ ಡೋಂಟ್ ಡೂ ದಿಸ್ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನು 2 ಆಫ್ ಕಪ್ಸ್ ಎನರ್ಜಿಲಿ ನೋಡ್ತಿದ್ದಾರೆ. ಅಂದರೆ ಅವರ ಒಂದು ಲೈಫ್, ಅವರ ಜೀವನ, ಅವರ ಎಂಟೈರ್ ಸಂತೋಷ, ಹ್ಯಾಪಿನೆಸ್, ಎವ್ರಿಥಿಂಗ್ ಈಸ್ ಯು. ಸೊ ಈ ಎನರ್ಜೀಸ್ ಇದೆ ನನಗೆ. ಆ್ಯಂಡ್ ಚಾರಿಯಟ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಡಿಪೆಂಡ್ ಆಗ್ತಿದ್ದಾರೆ. ಡೇ ಬೈ ಡೇ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ತುಂಬಾ ಡಿಪೆಂಡ್ ಆಗ್ತಿದ್ದಾರೆ. ಇವರು ಯಾರನ್ನ ಬೇಕಾದರೂ ಬಿಟ್ಟಿರ್ತಾರೆ, ಬಟ್ ನಿಮ್ಮನ್ನ ಮಾತ್ರ ಬಿಟ್ಟಿರೋದಕ್ಕೆ ಹಾಗಲ್ಲ ಇವರಿಗೆ. ಯಾಕಂದರೆ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಹಚ್ಕೊಂಡಿದ್ದಾರೆ, ಅಟ್ಯಾಚ್ಡ್ ಆಗಿದ್ದಾರೆ ಎಮೋಷ್ನಲಿ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರೋದು ಒಂದು ಲಾಯಲ್ ಆದಂಥ ಪ್ರೀತಿ, ಆನೆಸ್ಟಿ ಆದಂಥ ಪ್ರೀತಿ. ಈ ಥರ ಪ್ರೀತಿ, ಆನೆಸ್ಟಿ, ಪ್ರಾಮಾಣಿಕತೆ ಇರೋವಂಥ ವ್ಯಕ್ತಿ ಆ್ಯಕ್ಚುಲಿ ತುಂಬ ಕಡಿಮೆ ಇರೋದು, ಸಿಗೋದು. ಬಟ್ ಅವ್ರು ನಿಮಗೆ ಸಿಕ್ಕಿದ್ದಾರೆ ಅಂತ ಅಂದರೆ ಯು ಆರ್ ವೆರಿ ಲಕ್ಕಿ. ಈ ಎನರ್ಜೀಸ್ ಕೂಡ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅಂದರೆ ಮೇ ಬಿ ನೀವು ತುಂಬಾ ರಿಚ್ ಫ್ಯಾಮ್ಲಿಯಿಂದ ಬಂದವರು, ಅಥವಾ ಇವರನ್ನ ಕಂಪೇರ್ ಮಾಡಿದಾಗ ನೀವು ನಿಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ಇವ್ರಿಗಿಂತ ನೀವು ತುಂಬಾ ಹೆಚ್ಚಾಗಿದ್ದೀರಾ. ಇದನ್ನೆಲ್ಲರೂ ನೋಡಿದಾಗ ಅವರ ಫ್ಯಾಮ್ಲಿಯವ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ಫ್ಯಾಮ್ಲಿನಲ್ಲಿ ಅವ್ರು ಬಂದಾಗ, ಅವರು ನನ್ನಲ್ಲಿ ಇದ್ದಾಗ, ನನ್ನ ಜೊತೆಗೆ ನನ್ನ ಲೈಫಲ್ಲಿ ಯಾವುದೇ ರೀತಿ ಕೊರತೆಗಳಾಗಬಾರ್ದು. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವರ ಫ್ಯಾಮ್ಲಿಯವ್ರಿಗಿಂತ ಸುಖವಾಗಿ ನೋಡ್ಕೊಳ್ಬೇಕು. ಅವ್ರ ಲೈಫಲ್ಲಿ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಎಂಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಈ ಒಂದು ವ್ಯಕ್ತಿಗೆ ಬೆನ್ನೆಲುಬಾಗಿರಬೇಕು. ಡ್ರೀಮ್ಸ್ನ ಈ ಒಂದು ವ್ಯಕ್ತಿ ಜೊತೆಗೆ ಹಂಚ್ಕೊಂಡು ಅದನ್ನು ಅಚೀವ್ ಮಾಡಬೇಕು ಇಬ್ಬರು ಸೇರಿ. ಇದೆಲ್ಲನೂ ಅವರ ಮೈಂಡಲ್ಲಿ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನು ಪ್ರತಿ ಡೇ ಇಷ್ಟಪಡ್ತಾರೆ. ಪ್ರತಿ ಡೇ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿನೇ ಆಗ್ತಿದೆ, ಹೆಚ್ಚಾಗ್ತಿದೆ. ಬಿಟ್ಟರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಅಂತೂ ಕಡಿಮೆ ಆಗ್ತಾ ಇಲ್ಲ. ಸೊ ಪ್ರೀತಿ ಡೇ ಬೈ ಡೇ ಹೆಚ್ಚಾಗ್ತಾನೇ ಇದೆ ಅಂತ ಹೇಳ್ಬೋದು. ಸೊ ಇವಾಗ ನೋಡೋಣ ಏಂಜಲ್ಸ್ ಏನು ಗೈಡೆನ್ಸ್ನ ಕೊಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. So bottom of the card, reconsider. Okay, so take action, unlikely and reconsider ಅಂತ ಬರ್ತಾ ಇದೆ. ಸೊ ಬ್ಯೂಟಿಫುಲ್ ಏಂಜಲ್ಸ್ ಗೈಡೆನ್ಸ್ ಅಂತ ಹೇಳ್ಬೋದು. ಟೇಕ್ ಆ್ಯಕ್ಷನ್. ಸೊ ಮೇ ಬಿ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಬೇಕು, ನೀವೇನಾದರೂ ಈ ಒಂದು ವ್ಯಕ್ತಿಗೋಸ್ಕರ ಏನಾದರೂ ಮಾಡಬೇಕು, ಅಥವಾ ನಾನು ಈ ಥರ ಆ್ಯಕ್ಷನ್ ತೊಗೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ ಬರ್ಡೇ ಇರ್ಬೋದು, ಅಥವಾ ಏನೋ ಸಮಥಿಂಗ್ ನೀವೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅದ್ರ ಆ್ಯಕ್ಷನ್ ತೊಗೊಳ್ಬೋದಾ ಅಂತ ನಿಮ್ಗೇನಾದರೂ ಗೊಂದಲಗಳಿದ್ರೆ, ಕನ್ಫ್ಯೂಷನ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಎನ್ ಆ್ಯಕ್ಷನ್. ಸೊ ಆ್ಯಕ್ಷನ್ನ ತೊಗೊಳ್ಳಿ. ಅಥವಾ ಏನಾದರೂ ಒಂದು ಮೂವ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್. ಓಕೆ, ಅನ್ಲೈಕ್ಲಿ ಮತ್ತು ರೀಕನ್ಸಿಡರ್ ಬರ್ತಾ ಇದೆ. ಸೊ ಇವೆರಡು ಕಾರ್ಡ್ ಒಟ್ಟಿಗೆ ನಾನು ಹೇಳೋದಾದರೆ ಐ ಥಿಂಕ್ ನಿಮ್ಮ ಲೈಫಲ್ಲಿ ಏನೆಲ್ಲ ನಡೆದಿದೆ ಈ ಒಂದು ವ್ಯಕ್ತಿ ಜೊತೆಗೆ ಅದನ್ನೆಲ್ಲನೂ ಆಕ್ಸೆಪ್ಟ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು, ಮತ್ತು ಅದನ್ನು ನೀವು ಕಾಪಾಡ್ಕೊಳ್ಬೇಕು. ಸೊ ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಇಸ್ ಫಾರ್ ಫ್ಯೂಚರ್, ಪ್ರೆಸೆಂಟ್ ಇಸ್ ಪ್ರೆಸೆಂಟ್, ಈ ಥರ ಇರಬೇಕು. ಎಲ್ಲವೂ ಕೂಡ ಕಷ್ಟ, ಸುಖ, ನೋವು ಎಲ್ಲನೂ ಕೂಡ ಈಕ್ವಲ್ ಆಗಿ ಆಕ್ಸೆಪ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಇನ್ನೂ ತುಂಬ ಬ್ಯೂಟಿಫುಲ್ ಆಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.